ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡಿಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಅರ್ಜೆನ್ ನೇತ್ರ ಜೊತೆ. ಈಗ ಒಂದು ಈ ಹೊತ್ತಿನ ವಿಶೇಷ ಸುದ್ದಿ, ಹೇರ್ ಕಟ್ಗೆ ಅಂತ ಹೋಗ್ಬೇಕಾದ್ರೆ ಜನರಲಿ ಹುಲು ಮಾನವರು ಜನರಿಗೆ ಹೋದಾಗ ಒಂದು ಹೇರ್ ಕಟ್, ಮೆನ್ ಸಲೂನ್, ವಿಮೆನ್ ಸಲೂನ್, ಈಗೆಲ್ಲ ಯೂನಿಸೆಕ್ಸ್ ಸಲೂನ್ ಅಲ್ಲಿ ಮೆನ್ ಆಗಿರ್ಲಿ ವಿಮೆನ್ ಆಗಿರ್ಲಿ ಹೇರ್ ಕಟ್ ಅಂತ ಹೋದಾಗ ಇತ್ತೀಚಿನ ಎಕ್ಸ್ಪೆನ್ಸಸ್ ಸ್ವಲ್ಪ ಒಳ್ಳೆ ಕಡೆ ಹೋಗಬೇಕು, ಸ್ವಲ್ಪ ಒಳ್ಳೆ ಹೇರ್ ಸ್ಟೈಲಿಸ್ಟ್ ಬೇಕು ಅಂತಂದ್ರೆ ಅದ್ರ ಪ್ರಕಾರನೇ ಖರ್ಚಾಗತ್ತೆ. ವಿಮೆನ್ಸ್ ಸ್ಟೈಲಿಸ್ಟ್ಗಳು ಅಂತ ಬಂದಾಗ ಬೇಸಿಕ್ ಹೇರ್ ಕಟ್ ಅಂತ ಹೋದಾಗ ಮ್ಯಾಕ್ಸಿಮಮ್ 3.5. ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಅಲ್ಲ ಅಂದ್ರೆ ಒಂದು 5,000. ಅದು ಏನಿಲ್ಲ ಸುಮ್ನೆ ಕತ್ರಿ ತೋರ್ಸೋದಕ್ಕೆ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟು ಚೇಂಜ್ ಹೇರ್ ಸ್ಟೈಲು, ಮೇಕ್ ಓವರ್, ಇದೆಲ್ಲ ಏನು ಮಾತಾಡ್ತಾ ಇಲ್ಲ. ರೇಡಿಯೋ ಸಿಟಿ 91.1 ಸ್ಟುಡಿಯೋನಲ್ಲಿ ಗರ್ಲ್ಸ್ ಮೇಕ್ ಸಮ್ ಹೇರ್ ಸ್ಟೈಲಿಸ್ಟ್ ಅಂದಿದ ತಕ್ಷಣ ಇಬ್ರು ಓಡ್ ಬಂದ್ಬಿಟ್ಟು. ಸೊ ಬೇಸಿಕ್ಲಿ ಈಗ ಹುಡುಗಿಯರು ಇಷ್ಟೊಂದು 5,000 ಖರ್ಚು ಮಾಡ್ತಾರೆ. ನಾವುಗಳು ವಿಮೆನ್ ಹೇರ್ ಕಟ್ ಅಂತ ಹೋಗೋದು ಪ್ರಾಬಬ್ಲಿ ಒನ್ಸ್ ಇನ್ 4 months, 5 months, 6 months, ಅಟ್ ಲೀಸ್ಟ್ ವರ್ಷದಲ್ಲಿ ಒಂದ್ಸಲ ಕೂದಲಿಗೆ ನಾವು ಆ ಥರ ಸ್ಟೈಲ್ ಚೇಂಜ್ ಮಾಡ್ಬೋದು. ಆರ್ ಮ್ಯಾಕ್ಸಿಮಮ್ 2 times ಪ್ರಾಬಬ್ಲಿ ಆ ಥರ ಪದೇ ಪದೇ ಹೋಗಿ ಮಾಡಿಸ್ಕೊಳ್ಳುವಂಥ ಪ್ರಮೇಯ ಇರೋದು. ಅನ್ಲೆಸ್ ಯು ಹ್ಯಾವ್ ಅ ಶಾರ್ಟ್ ಹೇರ್ ಅಂಡ್ ಯು ವಾಂಟ್ ಟು ಮೇಂಟೈನ್ ಇಟ್ ದಟ್ ವೇ. ಬಟ್ ಹುಡುಗರು ಮಿನಿಮಮ್ ತಿಂಗಳಲ್ಲಿ 2 ಸಲ ಹೋಗಬೇಕು ಹೇರ್ ಸ್ಟೈಲ್. ಆ ಥರ 2 ಸಲ ಹೋಗೋದಕ್ಕೂ ಕೂಡ ಆ ಥರ ಖರ್ಚು ಮಾಡುವಂಥ ಪ್ರಜೆಗಳಿದ್ದಾರೆ, ಖಂಡಿತ ಇದ್ದಾರೆ. ನನಗೆ ಗೊತ್ತಿರೋರು ಇದ್ದಾರೆ ಆ ಥರ. ತಿಂಗಳಲ್ಲಿ 2 ಸಲ ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಬೇಕು ನನಗೆ, ಮಿನಿಮಮ್ ಇಷ್ಟು ಇಲ್ಲ ಇದಾರೆ ಹಂಗಾರ ದಟ್ ಆಡ್ಸ್ ಮೈ. ಸೊ ಆ ಥರ ಎಲ್ಲ ಇದ್ದಾರೆ ಜನ. ಈ ಹೇರ್ ಸ್ಟೈಲಿಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಬೆಳಗ್ಗೆ ನಾನು ಒಂದು ಆರ್ಟಿಕಲ್ ನೋಡಿದೆ. ಜನರಲಿ ಇವಾಗ ನಾವು ಯಾವ್ದಾದ್ರು ಒಂದು ಸಲೂನ್ ಸ್ವಲ್ಪ ಒಳ್ಳೆ ಕಡೆ ಹೋಗ್ಬೇಕು ಅಂತಂದ್ರೆ ಫೋನ್ ಮಾಡಿದಾಗ ಫಸ್ಟ್ ಹೇರ್ ಸ್ಟೈಲ್ಗೆ ಹೇರ್ ಕಟ್ಗೆ ಅಂತ ಬುಕ್ ಮಾಡ್ಬೇಕಾದ್ರೆ ಕೇಳ್ತಾರೆ ಬೇಸಿಕ್ ಬೇಕಾ, ಸ್ಟೈಲಿಸ್ಟ್ ಬೇಕಾ, ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಬೇಕಾ. ಅದ್ರ ಪ್ರಕಾರ ಏನು ಅಂತಂದ್ರೆ ಅವ್ರ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಅದ್ರ ಪ್ರಕಾರ ಬುಕ್ ಮಾಡ್ತೀವಿ, ಅದ್ರ ಪ್ರಕಾರ ಬರೆ ಹಾಕ್ಸ್ಕೊಂಡು ಬರ್ತೀವಿ. ಅಯ್ಯೋ ಏನೋ ಡಿಫ್ರೆನ್ಸ್ ಇರುತ್ತೆ ಅನ್ಕೊಂಡು ಎಕ್ಸ್ಪರ್ಟ್ ಸ್ಟೈಲಿಸ್ಟ್ಗೆ ಹೇಳ್ತೀವಿ. ಎಷ್ಟು ಭಯ ಆಗತ್ತಲ್ಲ ಒಂದೊಂದ್ಸಲ. ಅವರು ನಿಮಗೆ ಈ ಬೇಸಿಕ್ ಸ್ಟೈಲಿಸ್ಟ್ ಬೇಕಾ, ಅವ್ರು ಹೆಂಗ್ ಮಾಡ್ತಾರೋ ಏನೋ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೂದಲು ಕಟ್ ಮಾಡಿಸ್ತಾ ಇರೋದೇ ನಮಗೆ ದೊಡ್ಡದು. ಆಯ್ತಾ, ಅಯ್ಯೋ ಚಿಕ್ಕದಾಗ ಕಟ್ ಮಾಡ್ಬಿಟ್ರೆ ಆಮೇಲೆ ಕೆಟ್ಟದಾಗ ಮಾಡ್ಬಿಟ್ರೆ ಅಂತ, ಆಮೇಲೆ ಕೆಟ್ಟದಾಗ ಮಾಡಿದ್ರೆ ವಿಗ್ಗು ಸಿಗಲ್ಲ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಹಾಕೊಳಕ್ಕೆ. ಕೊನೆಗೆ ಸ್ಕ್ಯಾಮ್ ಏನು ಅಂತಂದ್ರೆ ಇವರು ನಮ್ ಪ್ರಕಾರ ಕಟ್ ಮಾಡಿರ್ತಾರೆ, ಬಟ್ ಕೊನೆಯಲ್ಲಿ ಮ್ಯಾಜಿಕ್ ಇರೋದ್ರಿಂದ ಬ್ಲೋ ಡ್ರೈ. ಆಯ್ತಾ, ಏನೋ ಹಿಂಗ್ ತೋರಿಸಿ ಮಾಡಿ ಬ್ಲೋ ಡ್ರೈ ಮಾಡಿ ನಮ್ಮನ್ ಫುಲ್ಲು ಐಶ್ವರ್ಯ ರೈ ಫೀಲ್ಸ್ ಆಚೆ ಬರ್ತೀವಿ ನಾವು. ಕನ್ನಡಿ ಮುಂದೆ ಅಲ್ಲ, ಮೊನ್ನೆ ಹಿಂಗೆ ಇಂದಲ್ಲ, ಮಧ್ಯದಲ್ಲಿ ಒನ್ ಡೇ ಮಿಸ್ ಆಗೋಗುತ್ತೆ. ಯಾಕೆ ಇದು ವಿಚಾರ ಬಂತು ಅಂತಂದ್ರೆ ಒಬ್ಬ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಹಾಕಿಮ್ ಆಲಿಮ್, ನಾವು ಈಗ ಸುಮಾರು ಫ್ಯಾಷನ್ ಶೋಗಳಲ್ಲಿ ಯಾವ್ದು ಇದು ಫಿಲ್ಮು ಸ್ಟೈಲಿಸ್ಟು ಅಂತೆಲ್ಲ ಯಾವ್ದಾದಕ್ಕಾದ್ರೂ ನೋಡೇ ಇರ್ತೀವಿ. ಹಾಕಿಮ್ ಆಲಿಮ್ ಹತ್ರ ಒಂದ್ ಹೇರ್ ಕಟ್ ಮಾಡ್ಕೊಡೋದು ಬೇಸಿಕ್ ಮೇಕ್ ಓವರ್ಗೆ 1 lakh ಜಸ್ಟ್ ಫಾರ್ ಅ ಹೇರ್ ಕಟ್. ಎಷ್ಟೋ ಯಾರ್ಯಾರು ಹೋಗ್ತಾರೆ ಇವ್ರ ಹತ್ರ? ಯಾರ್ಯಾರ ಹತ್ರ ಅತಿಯಾಗಿ ದುಡ್ಡಿದ್ಯೋ, ಸೆಲೆಬ್ರಿಟಿ ಯಾರ್ಯಾರು ತಿಂಗಳಿಗೆ 1 ಲಕ್ಷ ಮಾಡ್ತಿದಾರೋ ಅವ್ರಂತೂ ಹೋಗಲ್ಲ. ತಿಂಗಳಿಗೆ 1 ಲಕ್ಷ ಮಾಡಿ ಅದನ್ನ ಹೇರ್ ಕಟ್ ಕೊಟ್ರೆ ಆಮೇಲೆ ತಿನ್ನೋದೇನೋ, ಅಲ್ಲಿ ಬಿದ್ದಿರೋ ಕೂದ್ಲಿನ ಆಯ್ಕೊಂಡು ತಿನ್ಬೇಕು ಅಷ್ಟೇ. ಅಯ್ಯೋ, ಇನ್ನೇನು ತಿನ್ನಕ್ಕಾಗುತ್ತೆ. ನನ್ಗೊಂದು ಕಾಮಿಡಿ ಇದೆ ಇದ್ರಲ್ಲಿ ಆಯ್ತಾ. ಸೊ ಈ ತರ ನಾವು ಹೇರ್ ಕಟ್ಗೆ ಅಂತ ಫೋನ್ ಮಾಡಿದಾಗ ಸ್ಟೈಲಿಸ್ಟ್, ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಅಂತೆಲ್ಲ ಹೆಸರೆಲ್ಲ ಕೊಡ್ತಾರಲ್ವಾ, ಆ ಥರನೇ ರೆಗ್ಯುಲರ್ ಒಂದು ಸಲೂನ್ಗೆ ಫೋನ್ ಮಾಡಿದೆ. ಸರಿ ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಬೇಕು ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದಾಗ ಒಬ್ಬ ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಅಂತ ಬಂದ್ರು ಒಬ್ರು. ಮುಖ ನೋಡ್ತೀನಿ, ಫೇಸ್ ಎಲ್ಲೋ ನೋಡಿದೀನಲ್ಲ ನಾನು ಅಂತ. ನಮ್ಮ ಮನೆ ಕಾರ್ನರ್ ಅಲ್ಲಿ ಒಂದು ಸಲೂನ್ ಇತ್ತು. ಓಕೆ ವೇಟ್ ಇನ್ನೂ ಇಲ್ಲ, ಜೋಕ್ ಇನ್ನೂ ಮುಗ್ದಿಲ್ಲ. ದ ಜೋಕ್ ಇಸ್ ಆನ್ ಮೀ ಓನ್ಲಿ. ಸೊ ಬರೀ ಹೆಡ್ ಮಸಾಜು, ಪ್ರಾಬಬ್ಲಿ ಐಬ್ರೋ ಆ ಥರದಕ್ಕೆ ಹೋಗ್ತಾ ಇದ್ದೆ. ಹೋದಾಗೆಲ್ಲ ಪಾಪ ಅವರು ಹೆಡ್ ಮಸಾಜ್, ಅದೇ ವ್ಯಕ್ತಿ ಹೇರ್ ಸ್ಪಾ ಹೆಡ್ ಮಸಾಜ್ ಮಾಡುವಾಗ ಹೇರ್ ಕಟ್ ಮಾಡಿಸ್ಕೊಳ್ಳಿ, ಇದು ಇಲ್ಲ ಇದು ನೋಡಿ, ಇದು ಈ ತರ ಮಾಡ್ಲಾ, ಒಂದ್ಸಲ ಬೇಸಿಕ್ ಕಟ್ ಕೊಡ್ಲಾ ಅಂದ್ರೆ ಮುಟ್ಬೇಡ ಗುರು ನೀನು ಅಂತ ಅಂದ್ಬಿಟ್ಟು ಬರ್ತಾ ಇದ್ದೆ. ಅಂಡ್ ದೆನ್ ಕಟ್ಟು ಒಂದು 6 months ಲೇಟರ್ ಇನ್ನೊಂದು ಲೈಕ್ ವೆರಿ ನೈಸ್ ಪಾಶ್ ಸಲೂನ್ಗೆ ಹೋಗ್ತೀನಿ. ಎಕ್ಸ್ಪರ್ಟ್ ಸ್ಟೈಲಿಸ್ಟ್ ಬುಕ್ ಮಾಡಿದೀನಿ ನಾನು. ಅದೇ ವ್ಯಕ್ತಿ ಬರ್ತಾರೆ. ನಾನು ಏನ್ ನಡೀತಾ ಇದೆ ಇಲ್ಲಿ, ಓ ಹಲೋ ಮ್ಯಾಮ್ ಹೌ ಆರ್ ಯು ಅಂತೆಲ್ಲ. ಅಲ್ಲಿ
10,000 ರೂಪಾಯಿ ಆ ವ್ಯಕ್ತಿ ಎಕ್ಸ್ಪರ್ಟ್ ಸ್ಟೈಲಿಸ್ಟ್. ಅಲ್ಲ, ನಾನು ಯಾವಾಗ ಜಾಯ್ನ್ ಆದ್ರಿ? ನಾನು ಜಾಯ್ನ್ ಆಗಿ 2 months ಆಯ್ತು. ಓಕೆ ಫೈನ್, ಓಕೆ. ಅದೇ ವ್ಯಕ್ತಿಯಲ್ಲಿ ಫಾರ್ ಆಲ್ ಯು ನೋ ರೂಪಾಯಿಗೆ ಆಗ್ತಿತ್ತು. ಹಾಫ್ ಪ್ರೈಸ್ ಅಲ್ಲಿ ಕಟ್ ಮಾಡ್ತಿದ್ರು. Exactly what I was saying. 1,000 ರೂಪಾಯಿ ಅಲ್ಲಿ ಹಾಕ್ತಾ ಇದ್ದಿದ್ದಕ್ಕೆ 5,000 ರೂಪಾಯಿ ಕೊಡ್ಬೇಕಾಗಿ ಬಂತು ಇವಾಗ. ನಂಗೆ ನಿಜ ರಿಯಲಿ ದ ಜೋಕ್ ವಾಸ್ ಆನ್ ಮೀ. ಅವತ್ತು ಕೂತ್ಕೊಂಡು ಅದೇ ವ್ಯಕ್ತಿ ಕೈಲಿ ಹೇರ್ ಕಟ್ ಮಾಡ್ಸ್ಕೊಂಡ್ ಬಂದೆ ನಾನು. ಅವ್ರು ಒಳಗೊಳಗೆ ನಕ್ಕೋತಾ ಇರ್ತಾರೆ, ಇಲ್ಲಿ ಬಂದ. ಆಲ್ಮೋಸ್ಟ್ ಪಾಪ 2 ವರ್ಷ ಆ ವ್ಯಕ್ತಿ ಹೇರ್ ಕಟ್ ಮಾಡಕ್ ಟ್ರೈ ಮಾಡಿದಾರೆ ನಂಗಲ್ಲಿ. ಅಲ್ಲ, ಯು ನೋ ವಾಟ್, ಹಾಕಿಮ್ ಆಲಿಮ್ ಬಗ್ಗೆ ಮಾತಾಡ್ತಾ, ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಪ್ರತಿ ಕ್ರಿಕೆಟ್ ನ ಬ್ಲಾಕ್ ಬಸ್ಟರ್ ನಲ್ಲಿ ಯಾವ್ದಾದ್ರು ಒಂದು ಹೊಸ ಹೇರ್ ಸ್ಟೈಲ್ ನ ಸ್ಪೋರ್ಟ್ ಮಾಡಿ ಬರ್ತಾರೆ, ಅಥವಾ ಯುನೋ ಧೋನಿ ಹೊಸ ಹೇರ್ ಸ್ಟೈಲ್. ಅದೇ ತರ ಇವಾಗ ಎಲ್ಲಾರು ಯುನೋ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಬೇಕು ಅಂತ ಎಲ್ಡರ್ಸ್, ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ನಂಗೆ ಕೊಹ್ಲಿ ಸ್ಟೈಲ್ ಬೇಕು, ನಂಗೆ ಧೋನಿ ಸ್ಟೈಲ್ ಬೇಕು ಅಷ್ಟರಲ್ಲಿ ಆ ಗೆರೆ ಹಾಕ್ಸ್ಕೊಳ್ಳೋದು ಕೂದಲಲ್ಲಿ ಅದು ಏನ್ ಶೋಕಿ ಸ್ಟಾರ್ಟ್ ಆಯ್ತು. ಯಾವ ಸಣ್ಣ ಮಕ್ಕಳು ಅಲ್ಲ, ತಲೆಗೆರೆ ಸ್ಟಿಲ್ ಓಕೆ, ಐಬ್ರೋ ಇಂದ ಗೆರೆನಾ. ಸೊ ಯಾ ಬೇಸಿಕ್ಲಿ ಮೆನ್ ಸಲೂನ್ ಅಲ್ಲಿ ಇತ್ತೀಚೆಗೆ ದೊಡ್ಡ ಸ್ಕ್ಯಾಮ್ ನಡೀತಿರೋದು ಬಿಯರ್ಡ್ ಶೇಪಿಂಗ್ ಅಲ್ಲಿ, ಈ ಐಬ್ರೋ ಟ್ರಿಮ್ಮಿಂಗ್ ಅಲ್ಲಿ. ಏನ್ ಹೇರ್ ಅಂತೂ ಮುಟ್ಟಂಗೆ ಇಲ್ಲ. ಆಕ್ಚುಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡ್ ಮಕ್ಳೇ ಜಾಸ್ತಿ ಸ್ಪೆಂಡ್ ಮಾಡ್ತಿರೋದು. ಅಂಡ್ ಯು ನೋ, ಮಹೇಂದ್ರ ಸಿಂಗ್ ಧೋನಿ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಆಲ್ ಮೋಸ್ಟ್ ಆಫ್ ದ ಕ್ರಿಕೆಟರ್ಸ್ ಇವರಿಂದಾನೇ ಶುರು ಆಗಿರೋದು. ಇಲ್ಲಿಂದಾನೇ ಶುರು. ಲೆಟ್ಸ್ ರೆಸ್ಟ್ ಆರ್ ಕೇಸ್. ಎಸ್, ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯವರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. ಆರ್ಜೆ ನೇತ್ರ ಜೊತೆ.